ಮೀನರಾಶಿಯ ವೀಕ್ಷಕರಿಗೆಲ್ಲರಿಗೂ ಒಂದು ಸಂತಸದ ಸುದ್ದಿ, ಒಂದು ಶುಭ ಗುಡ್ ನ್ಯೂಸ್ ಅಂತ. ಏನಂತಂದರೆ ಗುರುಗ್ರಹದ ಸಂಚಾರ ತಾತ್ಕಾಲಿಕ ಅಂದರೆ 1 ವರ್ಷಕ್ಕೂ ದೀರ್ಘಕಾಲದಲ್ಲ. ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಗುರುಗ್ರಹ ತಾನಿರುವ ರಾಶಿ ಅಂದರೆ ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಿಂದ ಮುಂದಿನ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಗೆ 48 ದಿನಗಳಕ್ಕೋಸ್ಕರ ಮುಂದೆ 48 ದಿವಸ ಅಲ್ಲಿದ್ದು ಮತ್ತೆ ವಾಪಸ್ ಬಂದ್ಬಿಡ್ತಾನೆ ಮಿಥುನ ರಾಶಿಗೆ. ಸೊ ಗುರುಗ್ರಹ ಕರ್ಕಾಟಕ ರಾಶಿಗೆ ಸಂಚಾರ ಆಯಿತು ಅಂತಂದರೆ ಅದು ಸ್ಪಷ್ಟವಾದಂತಹ ವಿಚಾರ ಏನಪ್ಪ ಅಂತಂದರೆ ಮೀನರಾಶಿಯವರಿಗೆ ಅದು ಗುರುಬಲ ಅಂತ. ಯಾಕೆಂದರೆ ನಿಮ್ಮ ರಾಶಿಯಿಂದ 5ನೇ ರಾಶಿ ಅಲ್ವಾ. ಹಾಗೂ 48 ದಿವಸವನ್ನು ನಾವು ಮಂಡಲ ಅಂತ ಕರಿತೀವಿ, ಒಂದು ಮಂಡಲ ಅಂತ ಕರಿತೀವಿ. 48 ದಿವಸವೂ ಪೂರ್ಣವಾಗಿ ಗುರು ಅಲ್ಲೇ ಇರ್ತಾನೆ, ಆದ್ದರಿಂದ ಅದು ಅಖಂಡ ಮಂಡಲ ಅಂತ. ಸೊ ಅಖಂಡ ಮಂಡಲ ಗುರುಬಲ ಮೀನರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿಂದ ಶುರುವಾಗಲಿದೆ ಅಂಥೇಳಿ ಒಂದು ವಾಕ್ಯದಲ್ಲಿ ಇದನ್ನು ಹೇಳ್ಬೋದು. ಸೊ ಅದರಿಂದ ಏನಾಗುತ್ತೆ, ನೆಗೆಟಿವ್ಸ್ ಏನೂ ಇಲ್ಲವಾ? ಯಾಕೆಂದರೆ ಸ್ವಲ್ಪ ನೆಗೆಟಿವ್ಸ್ ಕೂಡ ಇದೆ, ಅದು ಹೇಳ್ತೇನೆ ನಾನು ನಿಮಗೆ. ಸೊ ನೆಗೆಟಿವ್ಸ್ ಪಾಸಿಟಿವ್ಸ್ ಏನೇನಿದೆ, ಒಳ್ಳೇದು ಏನೇನಾಗುತ್ತೆ, ಗುರುಬಲವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಏನು ಮಾಡಿದ್ರೆ ನಮ್ಮ ಗುರುಬಲ ಕೆಲಸ ಮಾಡುತ್ತೆ, ಹಾಗೂ ಈ ಗುರುಬಲದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಏನೇನು ನಿರೀಕ್ಷೆ ಮಾಡ್ಬೋದು, ಏನೇನು ನಿರೀಕ್ಷೆಗಳನ್ನ ಇಟ್ಕೊಳ್ಬೋದು ಈ ಗುರುಬಲದಲ್ಲಿ, ಹಾಗೂ ಏನೇನು ಇತ್ಯಾದಿ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಪರಿಹಾರ ಸಹಿತವಾಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು ಓಂ ಗುರವೇ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೂ ಸಹ ಗುರುಬಲಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ಶುಭ ಸಮಾಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರೋದು. ಬನ್ನಿ ಅಖಂಡ ಮಂಡಲ ಗುರುಬಲ ಮೀನರಾಶಿಯವರಿಗೆ ನೋಡೋಣ ಬನ್ನಿ. ಗುರುಗ್ರಹ ನಿಮಗೆ ರಾಶ್ಯಾಧಿಪತಿಯೂ ಹೌದು, ಕರ್ಮಾಧಿಪತಿಯೂ ಹೌದು, ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ. ಸೊ ನೀವು ಮೀನರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆ ಪಡ್ತಾ ಇದ್ದರೆ, ಅನುಭವಿಸ್ತಾ ಇದ್ದರೆ, ನಿರುದ್ಯೋಗಿ ಮೀನರಾಶಿಯವರಾಗಿದ್ದರೆ ಈ 48 ದಿನಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ 99% ಅಷ್ಟಿದೆ. ಉದ್ಯೋಗ ಇಲ್ಲ ಅಂತ ಖಾಲಿ ಯಾರೂ ಕೂತ್ಕೊಳ್ಳೋದೇ ಇಲ್ವೇನೋ ಮೀನರಾಶಿಯವ್ರ ಮೇಲೆ, ನಂಗೇನು ಕೆಲಸ ಎಲ್ಲ ಮರ ಅಂತ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ವೇನೋ, ಅಷ್ಟು ಕೈ ತುಂಬ ಕೆಲಸವನ್ನು ಅಕ್ಟೋಬರ್ 18ನೇ ತಾರೀಕು ನಂತರ ನಿಮಗೆ 100% ಸಿಗಲಿದೆ ಅಂಥೇಳಿ ಗೊತ್ತಾಯ್ತಲ್ವಾ. ಸೊ ಅದರಿಂದ ನಿರುದ್ಯೋಗಿ ಮೀನರಾಶಿಯವರಿಗೆ ಖಂಡಿತ ಉದ್ಯೋಗ ಸಿಗಲಿದೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಮೀನರಾಶಿಯವರು ನಿಮಗೇನು ಬೇಕು, ಪ್ರಮೋಷನ್ ಬೇಕಾ, ಸ್ಯಾಲ್ರಿ ಹೈಕ್ ಬೇಕಾ, ಖಂಡಿತವಾಗಿ ಸಿಗ್ತದೆ. ಯಾಕೆಂದರೆ ಕರ್ಮಾಧಿಪತಿಗೆ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಮಗೆ ಕೊಟ್ಬಿಟ್ಟು ದೊಡ್ಡ ಪ್ರಮೋಷನ್ ಸಹ ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಸ್ಯಾಲ್ರಿ ಹೈಕ್ ಕೂಡ ಅದ್ರ ಜೊತೆಗೆ ಬರ್ತದೆ, ಆಟೋಮೆಟಿಕ್ಕಾಗಿ ಬರಬೇಕು. ಸೊ ಉದ್ಯೋಗದ ಏನೇ ಸಮಸ್ಯೆ ಟೆನ್ಷನ್ಗಿದ್ದು ಉದ್ಯೋಗ ಟೆನ್ಷನ್ ಆದರೆ ಬಿಟ್ಬಿಡಿ, ಅದನ್ನು ಹೇಳ್ತೀನಿ ಗೊತ್ತಾಯ್ತಲ್ವ. ಯಾವುದೇ ಟೆನ್ಷನ್ನೇ ಪಟ್ಕೊಬೇಡಿ. ನೀವು ಉದ್ಯೋಗ ಸಮಸ್ಯೆ ಆದರೆ ಏನೂ ತೊಂದರೆ ಬೇಡ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ ಅಂತಂದಾಗ ಸಾಡೆ ಸಾತಿ ಜನ್ಮ ಶನಿ ಸಾಮಾನ್ಯವಾಗಿ ನಿಮಗೆ ಕೊಟ್ಟಿರಬಹುದು ಸಮಸ್ಯೆಗಳನ್ನು, ಉದ್ಯೋಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಸೊ ಈ ಜನ್ಮ ಶನಿ, ಸಾಡೆ ಸಾತಿ ಶನಿಯ ಸಮಸ್ಯೆಯಿಂದ ಉದ್ಯೋಗದ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಅದು ಪರಿಹಾರವಾಗುತ್ತೆ. ಗುರುಬಲದಿಂದ ನಿಮಗೆ ಉದ್ಯೋಗ ಸಮಸ್ಯೆ ಪರಿಹಾರವಾಗುತ್ತೆ. ನೆಕ್ಸ್ಟ್ ಇನ್ನೇನೇನಾಗುತ್ತೆ ಅಂಥೇಳಿ, ನಾನು ಉದ್ಯೋಗ ಮಾಡ್ತಾ ಇಲ್ಲ ಗುರುಗಳೇ, ನಾನು ಬಿಸ್ನೆಸ್ ಮಾಡ್ತಾ ಇರೋದು, ವ್ಯಾಪಾರ. ಮೀನರಾಶಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ನೀವು ಮೀನರಾಶಿಯವರಾಗಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಈ ಒಂದು ಅಕ್ಟೋಬರ್ 18ನೇ ತಾರೀಕಿನ ನಂತರ ನಿಮಗೆ ಬಿಸ್ನೆಸ್ಸಲ್ಲಿ ತುಂಬ ಅನುಕೂಲಗಳಾಗಲಿದೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ವ್ಯಾಪಾರ ಮಾಡತಕ್ಕಂಥ ಮೀನರಾಶಿಯವರಿಗೆ ಅದ್ಭುತವಾದಂತಹ ಲಾಭಗಳು. ಅದರಲ್ಲೂ ಕೂಡ ನೀವೇ ಬೇಕು, ನಿಮ್ಮ ಉತ್ಪನ್ನವೇ ಬೇಕು, ನಿಮ್ಮಿಂದಲೇ ಬೇಕು ಅಂತ ಹುಡುಕೊಂಬಂದು ನಿಮ್ಮ ಹತ್ರ ತೊಗೊಂಡು ಹೋಗ್ತಾರೆ ಅಂದರೆ ಇನ್ನೇನು ಲಾಭ, ಅದ್ಭುತವಾದಂತಹ ಲಾಭ. ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್, ಲಾಭ ಆಗ್ತದೆ. ನೆಕ್ಸ್ಟು, ಕೈ ಹಾಕದಂಥ ಕೆಲಸಗಳಲ್ಲಿ ಯಶಸ್ಸು. ನೀವು ಮೀನರಾಶಿಯವರಾಗಿದ್ದು ಏನೇನೋ ಒಂದಿಷ್ಟು ಕೆಲಸಗಳು ಅಂದ್ಕೊಂಡಿದ್ದೀರಾ, ಸೈಟ್ ತೊಗೋಬೇಕು ಅಥವಾ ಜಮೀನು ತೊಗೋಬೇಕು, ಇಲ್ಲ ಸೈಟೆಲ್ಲ ಇದೆ, ಮನೆ ಕಟ್ಟಲಿಕ್ಕೆ ಶುರು ಮಾಡಬೇಕು, ಟೈಮೇ ಕೂಡ ಬರ್ತಲ್ಲ ಮನೆ ಶುರು ಮಾಡೋಕ್ಕೆ, ಅಥವಾ ಮನೆಯಲ್ಲಿ ಮಕ್ಕಳ ಮದುವೆ ಮಾಡಬೇಕು, ಮಕ್ಕಳಿಗೇನೋ ಒಂದಿಷ್ಟು ಸೆಟ್ಲ್ ಮಾಡಬೇಕು, ಒಂದು ದೊಡ್ಡ ವ್ಯವಸ್ಥೆ ಜವಾಬ್ದಾರಿಯನ್ನು ಕಳ್ಕೋಬೇಕು, ಎಲ್ಲ ಮುಗಿಸ್ಬೇಕು, ಏನೋ ಒಂದಿಷ್ಟು ಅನ್ಕೊಂಡಿರ್ತೀರಿ ದೊಡ್ಡ ಕೆಲಸ. ಅಥವಾ ಯಾವುದೋ ಒಂದು ಸೈಟ್ ನೋಡಿರ್ತೀರಿ, ಇಲ್ಲೊಂದು ಲೇಔಟ್ ಮಾಡಬೇಕು, ಮತ್ತೊಂದು ಏನೋ ಒಂದು ವ್ಯವಹಾರ ಮಾಡಬೇಕು,
ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೇನೋ ಅಂದ್ಕೊಂಡಿರ್ತೀರ. ಈ ಸಾಡೆ ಸಾತಿ ಜನ್ಮಶನಿಯಿಂದ ಕೈ ಹಾಕಿದ ಕೆಲಸ ಎಲ್ಲ ಲಾಸು ಆಗಿ ನಿಮಗೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಆದರೆ ಈ 48 ದಿನಗಳಲ್ಲಿ ನೀವು ಯಾವ ಕೆಲಸ ಕೈ ಹಾಕಿದ್ರೂ ಸಕ್ಸಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಹೂವಾಯ್ತದಂಗೆ ಕೆಲಸ ಆಗುತ್ತೆ. ದೊಡ್ಡವರೆಲ್ಲ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ, ಅಥವಾ ನೀವೇ ದೊಡ್ಡವರಾಗಿರ್ತಾರೆ, ನಿಮಗೆ ಗೌರವ ಕೊಟ್ಟು ನಿಮಗೆ ಆ ಕೆಲಸವನ್ನು ಮಾಡಿಕೊಡ್ತಾರೆ. ಸೊ ಅದರಿಂದ ನಿಮಗೆ ತುಂಬ ಅತ್ಯಂತ ಸಂತಸದಾಯಕವಾದಂಥ 48 ದಿನಗಳಾಗಲಿದೆ ಇದು. ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸೆಕೆಂಡ್ರಿನಲ್ಲಿ ಎರಡನೇ ವಿಭಾಗದಲ್ಲಿ ಇದೆಲ್ಲ ಡೈರೆಕ್ಟಾಗಿ ಸಿಗುವಂತಹ ಫಲಗಳಾಗಿರುತ್ತೆ. ಇನ್ನು ರಾಶ್ಯಾಧಿಪತಿಗೆ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ ಅಂದರೆ ನಿಮ್ಮ ಆರೋಗ್ಯವೂ ಸಹ ಸರಿ ಹೋಗಬೇಕು. ಯಾಕೆಂದರೆ ಸೆಪ್ಟೆಂಬರು ಅಕ್ಟೋಬರ್ನಲ್ಲೆಲ್ಲ ಸ್ವಲ್ಪ ಆರೋಗ್ಯ ಹಾಳಾಗಿದ್ದಿರಬಹುದು ನಿಮಗೆ. ಅಕ್ಟೋಬರಲ್ಲೂ ಮೊದಲೊಂದು 2 ವಾರ ನಿಮ್ಮ ಆರೋಗ್ಯ ಹಾಳಾಗಿದ್ದಿರಬಹುದು. ಆದರೆ ಅಕ್ಟೋಬರ್ 3ನೇ ವಾರದ ನಂತರ, ಅಂದರೆ ನಿಮಗೆ ಗುರುಬಲ ಶುರುವಾದ ನಂತರ ಕ್ರಮೇಣ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ರೀತಿಯ ಆರೋಗ್ಯ ಸಿಗುತ್ತೆ ನಿಮಗೆ. ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಆರೋಗ್ಯ ಬಲ ಅಂತೂ ಖಂಡಿತವಾಗಿದೆ. ಸೊ ಅದರಿಂದ ನಿಮಗೆ ಯಾವುದೇ ಆರೋಗ್ಯ ಬಾಧೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಮೀನ ರಾಶಿನ, ಅಕ್ಟೋಬರ್ 18ನೇ ತಾರೀಕು ನಂತರ ಒಳ್ಳೆ ಡಾಕ್ಟ್ರು ಸಿಗ್ತಾರೆ, ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಮೆಡಿಸಿನ್ಸ್ ಕೆಲಸ ಮಾಡುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಇನ್ನು ಎರಡನೇ ಸ್ಟೆಪ್ನಲ್ಲಿ ಏನೇನು ಒಳ್ಳೆಯದಾಗಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಲಿದೆ. ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಸೈಡ್ ಲೈನ್ ಮಾಡಿದೆ. ಯಾರು ನೀವು, ನಿಮ್ಮಿಂದ ಏನಾಗಲ್ಲ, ಹೋಗ್ರಿ ರೀ, ನಾವು ನಿಮ್ಮ ಹತ್ರ ಬರೋದಿಲ್ಲ, ನೀವು ಯಾಕ್ರಿ ಬೇಕು, ಏನ್ರಿ ನಿಮ್ಮದು ಅಂಥೇಳಿ ನಿಮ್ಮದೊಂಥರ ಅವಮಾನ ಮಾಡಿ ಸೈಡ್ ಲೈನ್ ಮಾಡಿದ್ದಾರೆ. ನೀವು ಉದ್ಯೋಗದಲ್ಲೇ ಇರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸ್ನೇಹಿತರಿರ್ಬೋದು, ಹೊರಗಡೆ ಸಮಾಜದಲ್ಲಿ ಎಲ್ಲಿ ಬೇಕಾದ್ರೆ ಆಗಿರ್ಬೋದು, ನಿಮಗೆ ಪ್ರಾಮುಖ್ಯತೆ ಕೊಡದೆ ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ದಾರೆ ಅಂದರೆ ಈ 48 ದಿನಗಳು ನಿಮಗೆ ಅದ್ಭುತವಾದ ಪ್ರಾಮುಖ್ಯತೆ ಸಿಗಲಿದೆ. ನಿಮಗೆ ತುಂಬ ಪ್ರಾಮುಖ್ಯತೆ ಸಿಗುತ್ತೆ. ನಿಮ್ಮ ಬೆಲೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗಬೇಕು ಅವ್ರಿಗಂತೂ ಖಂಡಿತ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ. ಅಷ್ಟೇ ಅಲ್ಲ, ಇನ್ನೂ ಈ ಸೆಕೆಂಡ್ರಿಯಲ್ಲಿ ಆಗ್ತಕ್ಕಂಥ ಶುಭ ಫಲಗಳನ್ನು ಒಳ್ಳೆಯ ಫಲಗಳು ನಿಮ್ಗೆ ಹೇಳಬೇಕು ಅಂದರೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನಾದ್ರು ನೀವು ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಏನೇ ಸಹಾಯ ಮಾಡಬೇಕು ಅಂದ್ರೂ ಖಂಡಿತವಾಗಿ ಮಾಡಿಕೊಡ್ಬೋದು ನಿಮಗೂ ಆ ಸಹಾಯವನ್ನು. ಇನ್ನು ಈ ಸೆಕೆಂಡ್ರಿ ಇದರ ಲೆವೆಲಲ್ಲಿ ಬಂದಾಗ, ಈಗ ಉದಾಹರಣೆ ಏನಾಗುತ್ತೆ ಅಂದರೆ ಗುರುಬಲ ಇಲ್ಲದೆ ಇದ್ದಾಗ ವಿವಾಹಕ್ಕಾದಿಗಳ ಪ್ರಯತ್ನ ಮಾಡ್ತಾ ಇರೋದಿಲ್ಲ. ಮೀನ ರಾಶಿಯವರಿಗೆ ಡೈರೆಕ್ಟಾಗಿ ಗುರುಬಲ ವಿವಾಹವನ್ನು ಮಾಡಿಸುತ್ತೆ ಅಂದ್ರೆ, ಈ ಗುರು ಸಂಚಾರ ಮಾಡಿಸುತ್ತೆ ಅಂದರು, ಗುರುಬಲ ಇದ್ದಾಗ ವಿವಾಹಕ್ಕೆಲ್ಲ ಅನುಕೂಲನೇ ಅಲ್ವಾ. ಸೊ ಆದ್ದರಿಂದ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಒಂದು ಸ್ವಲ್ಪ ಮುನ್ನೆಲೆಗೆ ಬರ್ತದೆ, ಓಡಾಟಗಳು ಜಾಸ್ತಿ ಆಗ್ತದೆ ಸಡನ್ನಾಗಿ. ಓಕೆ ಎಲ್ಲಿ ಹುಡುಗ ಇದೆ ಎಲ್ಲಿದ್ದಾನೆ ಅಂತ ಹುಡ್ಕೋದು, ಅಥವಾ ಹುಡುಗಿ ಆಗಿದ್ರೆ ಎಲ್ಲಿ ಹುಡುಗ ಇದ್ದಾನೆ ಅಂತ ಹುಡ್ಕೋದು, ಅಥವಾ ಹುಡುಗ ಆಗಿದ್ರೆ ಎಲ್ಲಿ ಹುಡುಗಿ ಇದ್ದಾಳೆ ಅಂತ ಹುಡ್ಕೋದು. ಸೊ ಈ ವಿವಾಹದ ವಿಚಾರಗಳಲ್ಲಿ ಭಾಳ ದಿವಸದಿಂದ ಒಂಥರ ಹಿಂಗೆ ಅಂತ ಇತ್ತು, ಆಗುತ್ತೆ ಆಗಲ್ಲ ಏನೂ ಗೊತ್ತಾಗಿರಲಿಲ್ಲ, ಬಟ್ ಈಗ ಫೈನಲೈಸ್ ಆಯಿತು ಅನ್ನೋ ಥರ ಏನೊಂದು ತೀರ್ಮಾನ ಮಾಡ್ತಕ್ಕಂಥದ್ದು. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ವಿವಾಹಿತರಿಗೂ ಅಥವಾ ಏನೇನು ಸಮಸ್ಯೆ, ಚಿಕ್ಕಪಟ್ಟ ಸಮಸ್ಯೆ ಇದೆ, ಸಾಲ್ವ್ ಮಾಡ್ಕೊಳ್ಬೋದು. ಅಥವಾ ಈ ಸಾಡೆ ಸಾತಿಯಿಂದ, ಅಥವಾ ಜನ್ಮಶನಿಯಿಂದ, ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳು, ಬೇರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಪಂಚಮದ ಪರಮೋಚ್ಚ ಸ್ಥಿತಿಯ ಗುರುಬಲದಿಂದಾಗಿ ಹಲವಾರು ಸಮಸ್ಯೆಗಳು ನೀವು ಪರಿಹಾರ ಮಾಡ್ಕೊಂಡು ಬರಬಹುದಾಗಿರ್ತದೆ. ಉಪನಯನ ಮಾಡಬೇಕಾದ ಮಗ ಇದ್ದರೆ ಇನ್ನು ಉಪನಯನ ಆಗಿಲ್ಲ ಅಂದರೆ ಉಪನಯನ ಕೂಡ ಮಾಡ್ಬೋದು 45ರಲ್ಲಿ. ಆದರೆ ಏನಾಗುತ್ತೆ ಅಂದರೆ ಮಿಕ್ಕಿದ್ದೆಲ್ಲ ಇನ್ನೂ ಸಹ ನೋಡ್ಕೊಳ್ಬೇಕಾಗತ್ತೆ ಉಪನಯನಾದಿಗಳು ಬಂದಾಗ. ಸೊ ಇದೆಲ್ಲ ಬಹಳ ಪ್ರಮುಖವಾದಂತಹ ವಿಚಾರಗಳು ಎರಡನೇ ಸಾಲು ಬರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಸಮಸ್ಯೆಗಳೇನೇನಾಗುತ್ತೆ, ಇದೆಲ್ಲ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಸಮಸ್ಯೆ ಇದೆ. ಏನಂತಂದರೆ ಸಂತಾನದ ವಿಚಾರದಲ್ಲಿ ಸಮಸ್ಯೆ ಇದೆ. ಈಗ ಗುರುಗ್ರಹ ಸಂತಾನ ಕಾರಕ, ಪಂಚಮ ಸಂತಾನದ ಒಂದು ಸ್ಥಾನ, ಸುತಸ್ಥಾನ. ಸೊ ಕಾರಕ ಭಾವಕ್ಕೆ ಬಂದರೆ, ಅಂದರೆ ಆ ಸ್ಥಾನಕ್ಕೆ ಬಂದರೆ, ಪಂಚಮ ಭಾವಕ್ಕೆ ಬಂದಾಗ ಕಾರಕೋ ಭಾವ ನಾಶಾಯ ಅಂತ ಹೇಳ್ತಾರೆ. ಸೊ ಅದು ಪರಮೋಚ್ಚ ಸ್ಥಿತಿಯಲ್ಲಿ ಅಂತಂದಾಗ ಮೀನರಾಶಿಯ ಗರ್ಭಿಣಿ ಸ್ತ್ರೀಯರು ಒಂದು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅಥವಾ ಮೀನರಾಶಿ ಇನ್ನೂ ಮಕ್ಕಳೇ ಆಗಿಲ್ಲ, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ, ಈ 48 ದಿನದಲ್ಲಿ ನಿಮ್ಗೆ ಗುರುಬಲ ಇರುತ್ತೆ ಅಂದ್ರಲ್ಲ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ಬೋದಾ ಅಂತ ಕೇಳಿದ್ರೆ ಅದು ಅಷ್ಟು ಪಾಸಿಟಿವ್ ಆಗಿ ಇಲ್ಲ. ಯಾಕೆಂದರೆ ಕಾರಕೋ ಭಾವ ನಾಶಾಯ ಅನ್ನುವ ಒಂದು ವಾಕ್ಯ ಬರ್ತದೆ ಅಲ್ಲಿ. ಅದೊಂದು ಕಾರಣದಿಂದ ಸಂತಾನಕ್ಕೆ ಸ್ವಲ್ಪ ಹಿನ್ನಡೆ ಆಗಬಹುದು. ಅಥವಾ ಮಕ್ಕಳ ವಿಚಾರದಲ್ಲಿ ನಿಮ್ಮ ಸಹಾಯ ಬೇಕಾಗುತ್ತೆ, ಮಕ್ಕಳಿಗೆ ಮಾಡ್ತೀರಾ ನೀವು ಸಹಾಯ ಅನ್ನಲ್ಲ. ಮಕ್ಕಳಿಗೊಂಚೂರು ಆಲ್ರೆಡಿ ಮಕ್ಕಳಿರ್ತಕ್ಕಂಥವ್ರು ಕೂಡ ಮೀನ ರಾಶಿಯವರು, ನಿಮ್ಮ ಮಕ್ಕಳು ಒಂಚೂರು ಡಿಪ್ರೆಷನ್ಗೆ ಹೋಗಿರ್ಬೋದು, ನಿಮ್ಮ ಮಕ್ಕಳು ಒಂಚೂರು ದುಃಖದಲ್ಲಿರ್ಬೋದು, ನಿಮ್ಮ ಮಕ್ಕಳು ಒಂಚೂರು ಜಗಳ ಮನಸ್ತಾಪಗಳು ಮಾಡ್ಬೋದು, ನಿಮ್ಮ ಮಕ್ಕಳು ಏನೋ ಒಂದು ಸ್ವಲ್ಪ ಅಷ್ಟು ಇದಾಗಿರಲ್ಲ. ನೀವು ನಿಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ. ಪರಿಸ್ಥಿತಿ ಸ್ವಲ್ಪ ನಿಮ್ಮ ಸಹಾಯ ಸಹಕಾರ ಎಲ್ಲ ನಿಮ್ಮ ಮಕ್ಕಳಿಗೆ ಬೇಕಾಗತ್ತೆ. ಸೊ ಇದೆಲ್ಲ ಪರಿಸ್ಥಿತಿಗಳು ತುಂಬ ಸ್ಪಷ್ಟವಾಗಿ ಮೀನ ರಾಶಿಯವ್ರಿಗೆ ಕಂಡು ಬರ್ತಾ ಇದೆ. ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎಲ್ಲ ಇದೆ. ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದ
ಗುರು ಮಂತ್ರವನ್ನು ಹೇಳ್ತೇನೆ, ಪ್ರತಿದಿನ 28 ಬಾರಿ ಕೇಳಿಸ್ಕೊಳ್ಬೋದು ನೀವು, ತುಂಬ ಅನುಕೂಲ ಆಗುತ್ತೆ. ಒಂದು ಬಿಳಿಯ ಬಣ್ಣದ ಕಾಗದದಲ್ಲಿ ಓಂ ಗುರವೇ ನಮಃ ಅಂತ ದಿನ ಒಂದು 28 ಬಾರಿಯೋ 108 ಬಾರಿಯೋ ಬರೆದ್ರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 4 ತನಕ ಪ್ರತಿದಿನ ಬೆಳಗ್ಗೆ ಎದ್ದು ಬರೆದ್ರೂ ಅನುಕೂಲ. ಕಮೆಂಟ್ ಮಾಡಿ ಓಂ ಗುರವೇ ನಮಃ ಅಂತ, ಖಂಡಿತವಾಗಿ ನೋಡ್ತೇನೆ, ನಿಮ್ಗೆ ಓದ್ತೆ ನಿಮ್ಮ ಕಮೆಂಟ್ನ. ವಿಶೇಷ ಪ್ರಶ್ನೆಗಳಿದ್ದು ಕಮೆಂಟ್ ಮಾಡಿ. ಹಲವಾರು ಸಿಂಪಲ್ ಪರಿಹಾರಗಳಿದ್ದಾವೆ. ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನ್ 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು. ನಿಮ್ಮ ಆಹಾರ ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡ್ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನೇ ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ರೂಮಲ್ಲಿ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು. ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನ ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ, ಏನು ಬೇಡ ಇದನ್ನ ತಗೊಂಡು ಹೋಗಕ್ಕೆ, ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಲಿಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ.
ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ ಹಾಲಲ್ಲಾಗ್ಲಿ ದೇವ್ರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನ ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು. ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರ್ಯಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರುಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ. ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಗತರ್ಯೋ ಅರ್ಹ ಆದಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸುತ್ರ ವಿನಂಥೇ ಕಿಚಿತ್ರಂ. ಓಂ ಇಂದ್ರಮರತ್ವ ಇಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಮತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ.